ಮಾನವ ಜೀವನವು ಯಾವತ್ತೂ ಆಳವಾದ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ. ನಾನು ಯಾಕೆ ಹುಟ್ಟಿದ್ದೇನೆ? ನನ್ನ ಜೀವನದ ಗುರಿ ಏನು? ನಾನು ಯಾವ ರೀತಿಯ ಜೀವನವನ್ನು ನಡೆಸಬೇಕು ಎಂಬ ಪ್ರಶ್ನೆಗಳು ಪ್ರತಿಯೊಬ್ಬನ ಮನಸ್ಸನ್ನು ತೊಡಗಿಸುತ್ತವೆ. ಈಶಾವಾಸ್ಯೋಪನಿಷತ್ತಿನ ದ್ವಿತೀಯ ಮಂತ್ರವು ಈ ಪ್ರಶ್ನೆಗಳಿಗೆ ಅತ್ಯಂತ ಸ್ಪಷ್ಟ, ತಾತ್ವಿಕ ಮತ್ತು ಪ್ರಾಯೋಗಿಕ ಉತ್ತರವನ್ನು ನೀಡುತ್ತದೆ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಂ ಸಮಾಹ ಏವಂ ತ್ವಯಿ ನಾಣ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೆ ಎಂಬ ಶ್ಲೋಕವು ನಮಗೆ ಹೇಳುವುದು, ಜೀವನದಲ್ಲಿ ನಾವು ಯಾವ ಪರಿಸ್ಥಿತಿಯಲ್ಲಿಯೂ ಯಾವ ಕಾರ್ಯದಲ್ಲಿಯೂ ತೊಡಗಿಸಿಕೊಂಡರೂ ಅದನ್ನು ಸರಿಯಾದ ದೃಷ್ಟಿಕೋನದಿಂದ ಮಾಡಬೇಕು ಮತ್ತು ಅದು ಹೊಂದಿಕೆ ಆಗದೆ ನಿಷ್ಕಾಮ ಮನಸ್ಸಿನಿಂದ ಕರ್ತವ್ಯ ಭಾವದಿಂದ ನಡೆಸಬೇಕು. ಈ ಶ್ಲೋಕವು ಕೇವಲ ತತ್ವವಲ್ಲ, ಅದು ಜೀವನ ಮಾರ್ಗದರ್ಶಿಯೂ ಆಗಿದೆ. ನಾವು ಮಾಡಿದ ಪ್ರತಿಯೊಂದು ಕರ್ಮ ನಮ್ಮ ಆತ್ಮವನ್ನು ಬೆಳಗಿಸಲು, ಜೀವನವನ್ನು ಶುದ್ಧಗೊಳಿಸಲು, ಮುಕ್ತಿಗೆ ದಾರಿ ತೋರಿಸಲು ಸಹಾಯ ಮಾಡುತ್ತದೆ. ಮನುಷ್ಯನು ಹುಟ್ಟಿದ ಕ್ಷಣದಿಂದಲೇ ಕರ್ಮಗಳಲ್ಲಿ ತೊಡಗಿಸಿಕೊಂಡಿರುತ್ತಾನೆ. ಉಸಿರಾಟ, ನಡೆ, ಮಾತು, ಓದು, ಕೆಲಸ, ಸೇವೆ ಎಲ್ಲವೂ ಕರ್ಮಗಳೇ. ಜೀವನವು ನಿರಂತರ ಚಲನೆಯಲ್ಲಿಯೇ ಸಾಗುತ್ತದೆ. ನಾವು ಯಾವ ಹಾದಿಯಲ್ಲಿರಲೋ, ಯಾವ ಪರಿಸ್ಥಿತಿಯಲ್ಲಿರಲೋ, ನಮ್ಮ ಸ್ವಭಾವ, ನಮ್ಮ ಮನಸ್ಸು, ನಮ್ಮ ಶ್ರಮ ಎಲ್ಲವೂ ಕರ್ಮದಲ್ಲಿ ವ್ಯಕ್ತವಾಗುತ್ತವೆ. ಬಹಳಷ್ಟು ಜನರು ತಮ್ಮ ಜೀವನವನ್ನು ಕೇವಲ ಸ್ವಾರ್ಥ, ಆಸಕ್ತಿ, ಸುಖ ಸೌಲಭ್ಯಗಳ ದೃಷ್ಟಿಯಿಂದ ನಡೆಸಲು ಪ್ರಯತ್ನಿಸುತ್ತಾರೆ. ಅವರು ಭಾವಿಸುತ್ತಾರೆ, ಯೋಗ ಅಥವಾ ಧ್ಯಾನ ಎಂದರೆ ಲೋಕದಿಂದ ಓಡಿ ಹೋಗಬೇಕು, ಎಲ್ಲ ಕೆಲಸಗಳನ್ನು ಬಿಡಬೇಕು, ಸತ್ಯತೆಯಿಂದ ಕೇವಲ ಆಂತರಂಗದಲ್ಲಿ ತೊಡಗಿಸಿಕೊಂಡು ಮುಕ್ತಿ ಪಡೆಯಬೇಕು. ಆದರೆ ಈಶಾವಾಸ್ಯೋಪನಿಷತ್ತಿನ ದ್ವಿತೀಯ ಮಂತ್ರ ಹೇಳುವುದು ಬೇರೆ. ಜೀವನವು ಕೇವಲ ತಮ್ಮ ಆಸಕ್ತಿಗೆ ಸೀಮಿತವಾಗಿರುವುದಲ್ಲ. ಪ್ರತಿಯೊಂದು ಕರ್ಮವು ನಾವು ಯಾವ ಪರಿಸ್ಥಿತಿಯಲ್ಲಿಯೂ ಇದ್ದರೂ ನಮ್ಮ ಜೀವನಕ್ಕೆ ಶ್ರೇಷ್ಠತೆ, ಪವಿತ್ರತೆ, ಸಮಾಧಾನ ಮತ್ತು ಮುಕ್ತಿಯನ್ನು ತರಬಲ್ಲದು ಎಂಬುದೇ ಮಂತ್ರದ ಮುಖ್ಯ ಸಂದೇಶ. ಈಶಾವಾಸ್ಯೋಪನಿಷತ್ತಿನ ದ್ವಿತೀಯ ಮಂತ್ರವನ್ನು ಅದ್ವೈತ ಮತ್ತು ದ್ವೈತ ತತ್ವಗಳು ವಿಭಿನ್ನವಾಗಿ ಅರ್ಥೈಸುತ್ತವೆ. ಮಂತ್ರದ ಮೂಲ ಭಾವನೆ ಒಂದೇ, ಕರ್ಮವನ್ನು ನಿಷ್ಕಾಮವಾಗಿ, ಕರ್ತವ್ಯ ಭಾವದಿಂದ ಮಾಡಬೇಕು. ಆದರೆ ಅದನ್ನು ತತ್ವಶಾಸ್ತ್ರದ ನೆಲೆಯಲ್ಲಿ ಅವರು ವಿಭಿನ್ನವಾಗಿ ವಿವರಿಸುತ್ತಾರೆ. ಅದ್ವೈತ ವೇದಾಂತವು ಶಂಕರಾಚಾರ್ಯರ ಮೂಲಕ ಪ್ರಸಿದ್ಧವಾಗಿದೆ. ಅವರ ದೃಷ್ಟಿಯಲ್ಲಿ ಬ್ರಹ್ಮವೇ ಏಕಮಾತ್ರ ಸತ್ಯ, ಜಗತ್ತು ಮಿಥ್ಯ, ಜೀವ ಬ್ರಹ್ಮ ಏಕತ್ವ. ಈ ಮಂತ್ರವು ಕರ್ಮವನ್ನು ತ್ಯಜಿಸಬಾರದು, ಬದಲಾಗಿ ನಿಷ್ಕಾಮ ಮನಸ್ಸಿನಿಂದ ಮಾಡಿದರೆ ಅದು ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ಶುದ್ಧ ಮನಸ್ಸು ಜ್ಞಾನಕ್ಕೆ ದಾರಿ ತೋರಿಸುತ್ತದೆ. ಜ್ಞಾನದಿಂದ ಜೀವನು ತನ್ನ ಬ್ರಹ್ಮಸ್ವರೂಪವನ್ನು ಅರಿಯುತ್ತಾನೆ. ಹೀಗಾಗಿ ಕರ್ಮವು ಅಂತಿಮ ಗುರಿ ಅಲ್ಲ, ಅದು ಜ್ಞಾನಕ್ಕೆ ಸಹಾಯಕ. ನಿಷ್ಕಾಮ ಕರ್ಮದಿಂದ ಅಹಂಕಾರವು ಕರಗುತ್ತದೆ, ಜೀವನು ಬ್ರಹ್ಮನೊಂದಿಗೆ ಏಕವಾಗುತ್ತಾನೆ. ಅದ್ವೈತದ ದೃಷ್ಟಿಯಲ್ಲಿ ನಾನು ಎಂಬ ಅಹಂಕಾರವು ತಪ್ಪು. ನಿಷ್ಕಾಮ ಕರ್ಮವು ಆ ಅಹಂಕಾರವನ್ನು ಕರಗಿಸಿ ಜೀವನು ಬ್ರಹ್ಮನೊಂದಿಗೆ ಏಕವಾಗುವಂತೆ ಮಾಡುತ್ತದೆ. ದ್ವೈತ ವೇದಾಂತವು ಮಧ್ವಾಚಾರ್ಯರ ಮೂಲಕ ಪ್ರಸಿದ್ಧವಾಗಿದೆ. ಅವರ ದೃಷ್ಟಿಯಲ್ಲಿ ಜೀವ ಮತ್ತು ಪರಮಾತ್ಮ ಸದಾ ವಿಭಿನ್ನರು. ಜೀವನು ಪರಮಾತ್ಮನಿಗೆ ಶಾಶ್ವತ ಸೇವಕ. ಈ ಮಂತ್ರವು ಕರ್ಮವನ್ನು ದೇವರಿಗೆ ಸಮರ್ಪಿತವಾಗಿ ಮಾಡಬೇಕು ಎಂದು ಹೇಳುತ್ತದೆ. ಪ್ರತಿಯೊಂದು ಕಾರ್ಯವೂ ಯಜ್ಞವಾಗಬೇಕು. ನಿಷ್ಕಾಮ ಕರ್ಮವು ದೇವರ ಅನುಗ್ರಹವನ್ನು ಪಡೆಯಲು ಮಾರ್ಗ. ಕರ್ಮವು ದೇವರ ಸೇವೆಯ ರೂಪ. ಫಲಾಪೇಕ್ಷೆಯಿಲ್ಲದೆ, ಅಹಂಕಾರವಿಲ್ಲದೆ ಮಾಡಿದ ಕರ್ಮವು ದೇವರ ಪ್ರೀತಿಗೆ ಪಾತ್ರವಾಗುತ್ತದೆ. ದ್ವೈತದ ದೃಷ್ಟಿಯಲ್ಲಿ ಜೀವನು ಬ್ರಹ್ಮನೊಂದಿಗೆ ಏಕವಾಗುವುದಿಲ್ಲ, ಬದಲಾಗಿ ದೇವರ ಅನುಗ್ರಹದಿಂದ ಮೋಕ್ಷವನ್ನು ಪಡೆಯುತ್ತಾನೆ. ಮೋಕ್ಷವೆಂದರೆ ದೇವರ ಸಾನ್ನಿಧ್ಯದಲ್ಲಿ ಶಾಶ್ವತ ಸೇವೆ. ಹೀಗಾಗಿ ಅದ್ವೈತದಲ್ಲಿ ಕರ್ಮವು ಜ್ಞಾನಕ್ಕೆ ದಾರಿ, ಜ್ಞಾನವೇ ಗುರಿ. ದ್ವೈತದಲ್ಲಿ ಕರ್ಮವು ದೇವರ ಸೇವೆ, ಭಕ್ತಿಯೇ ಗುರಿ. ಅದ್ವೈತವು ಕರ್ಮವನ್ನು ಸಾಧನವೆಂದು ನೋಡುತ್ತದೆ,
ದ್ವೈತವು ಕರ್ಮವನ್ನು ದೇವರ ಸೇವೆಯ ಕೇಂದ್ರವೆಂದು ನೋಡುತ್ತದೆ. ಈಶಾವಾಸ್ಯೋಪನಿಷತ್ತಿನ ದ್ವಿತೀಯ ಮಂತ್ರವು ಎರಡೂ ತತ್ವಗಳಲ್ಲಿ ಮಹತ್ವ ಪಡೆದಿದೆ. ಅದ್ವೈತವು ಅದನ್ನು ಜ್ಞಾನ ಮಾರ್ಗದ ಸಹಾಯಕವೆಂದು ನೋಡುತ್ತದೆ, ದ್ವೈತವು ಅದನ್ನು ಭಕ್ತಿಯ ಮಾರ್ಗದ ಕೇಂದ್ರವೆಂದು ನೋಡುತ್ತದೆ. ಹೀಗಾಗಿ ಒಂದೇ ಮಂತ್ರವು ಎರಡು ವಿಭಿನ್ನ ತತ್ವಗಳಲ್ಲಿ ಎರಡು ವಿಭಿನ್ನ ಅರ್ಥಗಳನ್ನು ಪಡೆದು ಜೀವನದ ಗುರಿ ಮತ್ತು ಮುಕ್ತಿಯ ಮಾರ್ಗವನ್ನು ವಿಭಿನ್ನವಾಗಿ ವಿವರಿಸುತ್ತದೆ. ಈ ಶ್ಲೋಕವು ನಮಗೆ ತಿಳಿಸುತ್ತದೆ, ನಾವು ಕರ್ಮಗಳನ್ನು ಮಾಡಬೇಕು, ಆದರೆ ಅವು ನಮ್ಮನ್ನು ಬಂಧಿಸಬಾರದು. ನಾನು ಮಾಡುತ್ತಿದ್ದೇನೆ ಎಂಬ ಅಹಂಕಾರವಿಲ್ಲದೆ, ನನಗೆ ಫಲ ಸಿಕ್ಕಬೇಕು ಎಂಬ ಆಸಕ್ತಿಯಿಲ್ಲದೆ ಪ್ರತಿಯೊಂದು ಕಾರ್ಯವನ್ನು ಕರ್ತವ್ಯ ಭಾವದಿಂದ ಮಾಡಬೇಕು. ನಿಷ್ಕಾಮ ಮನಸ್ಸಿನಿಂದ ಮಾಡಿದ ಕರ್ಮವು ಹಿಂದಿನಿಂದ ರಕ್ಷಣೆ ಮಾಡುತ್ತದೆ, ಮನಸ್ಸನ್ನು ಶುದ್ಧಗೊಳಿಸುತ್ತದೆ, ಆತ್ಮವನ್ನು ಬೆಳಗಿಸುತ್ತದೆ. ಜೀವನವು ಸಂಕಷ್ಟ, ಅಸಮಾಧಾನ, ಅಹಂಕಾರ, ಲೋಪಗಳಿಂದ ಮುಕ್ತವಾಗುತ್ತದೆ. ನಿಸ್ವಾರ್ಥ, ಸಮರ್ಪಿತ, ಶುದ್ಧ ಮನಸ್ಸಿನ ಹಾದಿಯಲ್ಲಿ ನಡೆಸಿದ ಪ್ರತಿಯೊಂದು ಕಾರ್ಯವೂ ಜೀವನಕ್ಕೆ ಶ್ರೇಷ್ಠತೆ, ಪವಿತ್ರತೆ ಮತ್ತು ಸಮಾಧಾನವನ್ನು ತರಬಲ್ಲದು. ಈಶಾವಾಸ್ಯೋಪನಿಷತ್ತಿನ ದ್ವಿತೀಯ ಮಂತ್ರವನ್ನು ವಿಶಿಷ್ಟಾದ್ವೈತದ ದೃಷ್ಟಿಯಿಂದ ನೋಡಿದಾಗ ಅದ್ವೈತ ಮತ್ತು ದ್ವೈತದ ನಡುವೆ ಸೇತುವೆಯಂತೆ ಕಾಣುತ್ತದೆ. ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ವಿಶಿಷ್ಟಾದ್ವೈತ ತತ್ವವು ಜೀವ ಮತ್ತು ಬ್ರಹ್ಮ ವಿಭಿನ್ನರು, ಆದರೆ ಅವಿಭಾಜ್ಯ ಸಂಬಂಧದಲ್ಲಿದ್ದಾರೆ ಎಂಬುದನ್ನು ಸಾರುತ್ತದೆ. ಜೀವನು ಪರಮಾತ್ಮನ ಅಂಗ, ಪರಮಾತ್ಮನು ಶರೀರಾಧಾರ. ಜೀವನು ಶರೀರದಂತೆ ಅವನಿಗೆ ಅವಲಂಬಿತ. ಈ ದೃಷ್ಟಿಯಿಂದ ಮಂತ್ರವು ಕರ್ಮವನ್ನು ತ್ಯಜಿಸಬಾರದು, ಬದಲಾಗಿ ದೇವರಿಗೆ ಸಮರ್ಪಿತವಾಗಿ ನಿಷ್ಕಾಮ ಮನಸ್ಸಿನಿಂದ ಮಾಡಬೇಕು ಎಂದು ಹೇಳುತ್ತದೆ. ಅದ್ವೈತದಲ್ಲಿ ಕರ್ಮವು ಜ್ಞಾನಕ್ಕೆ ದಾರಿ, ದ್ವೈತದಲ್ಲಿ ಕರ್ಮವು ದೇವರ ಸೇವೆ, ಆದರೆ ವಿಶಿಷ್ಟಾದ್ವೈತದಲ್ಲಿ ಕರ್ಮವು ದೇವರ ಅನುಗ್ರಹವನ್ನು ಪಡೆಯಲು ಜೀವನು ಮಾಡುವ ಸಮರ್ಪಿತ ಸೇವೆ. ಜೀವನು ತನ್ನ ಸ್ವತಂತ್ರತೆಯನ್ನು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಿದಾಗ ಪ್ರತಿಯೊಂದು ಕರ್ಮವೂ ದೇವರ ಇಚ್ಛೆಯಂತೆ ನಡೆಯುತ್ತದೆ. ಕುರ್ವನ್ನೇವೇಹ ಕರ್ಮಾಣಿ ಎಂಬ ವಾಕ್ಯವು ಜೀವನದಲ್ಲಿ ಪ್ರತಿಯೊಂದು ಕಾರ್ಯವೂ ದೇವರಿಗಾಗಿ, ಅವನ ಅನುಗ್ರಹಕ್ಕಾಗಿ, ಅವನ ಸೇವೆಯಾಗಿ ಮಾಡಬೇಕೆಂದು ಸೂಚಿಸುತ್ತದೆ. ಜಿಜೀವಿಷೇಚ್ಛತಂ ಸಮಾಹ ಎಂದರೆ ದೀರ್ಘಾಯುಷ್ಯವು ದೇವರ ಸೇವೆಗೆ ಅವಕಾಶ, ಕೇವಲ ದೇಹದ ಬದುಕಿಗೆ ಅಲ್ಲ. ವಿಶಿಷ್ಟಾದ್ವೈತದ ದೃಷ್ಟಿಯಲ್ಲಿ ಕರ್ಮವು ನಿಷ್ಕಾಮವಾಗಿರಬೇಕು, ಆದರೆ ಅದು ದೇವರ ಅನುಗ್ರಹವನ್ನು ಪಡೆಯಲು ಸಾಧನ. ಜೀವನು ದೇವರ ಅಂಗವಾಗಿರುವುದರಿಂದ ಅವನ ಪ್ರತಿಯೊಂದು ಕಾರ್ಯವೂ ದೇವರ ಸೇವೆಯಾಗಿ ಪರಿಗಣಿಸಲಾಗುತ್ತದೆ. ಹೀಗಾಗಿ ಕರ್ಮವು ಬಂಧನವಾಗುವುದಿಲ್ಲ, ಬದಲಾಗಿ ದೇವರ ಅನುಗ್ರಹದಿಂದ ಜೀವನು ಶುದ್ಧನಾಗುತ್ತಾನೆ, ಭಕ್ತಿಯಿಂದ ದೇವರ ಸಾನ್ನಿಧ್ಯವನ್ನು ಪಡೆಯುತ್ತಾನೆ. ಮೋಕ್ಷವೆಂದರೆ ದೇವರ ಸಾನ್ನಿಧ್ಯದಲ್ಲಿ ಶಾಶ್ವತ ಸೇವೆ. ಆದರೆ ಜೀವನು ದೇವರೊಂದಿಗೆ ಏಕವಾಗುವುದಿಲ್ಲ, ಅವನು ಸದಾ ಅವನ ಅಂಗವಾಗಿ ಅವನ ಅನುಗ್ರಹದಲ್ಲಿ, ಅವನ ಸೇವೆಯಲ್ಲಿ ನಿರತರಾಗಿರುತ್ತಾನೆ. ಹೀಗಾಗಿ ಈಶಾವಾಸ್ಯೋಪನಿಷತ್ತಿನ ದ್ವಿತೀಯ ಮಂತ್ರವು ವಿಶಿಷ್ಟಾದ್ವೈತದ ದೃಷ್ಟಿಯಲ್ಲಿ ಕರ್ಮವನ್ನು ದೇವರ ಸೇವೆಯಾಗಿ, ದೇವರ ಅನುಗ್ರಹವನ್ನು ಪಡೆಯಲು ಮಾರ್ಗವಾಗಿ, ಜೀವ ಬ್ರಹ್ಮ ಸಂಬಂಧವನ್ನು ಅಭೇದ ಭೇದ ರೂಪದಲ್ಲಿ ವಿವರಿಸುತ್ತದೆ. ಜೀವನು ದೇವರ ಅಂಗವಾಗಿರುವುದರಿಂದ ಅವನ ಪ್ರತಿಯೊಂದು ಕರ್ಮವೂ ದೇವರಿಗಾಗಿ, ದೇವರ ಅನುಗ್ರಹಕ್ಕಾಗಿ, ದೇವರ ಸೇವೆಯಾಗಿ ನಡೆಯಬೇಕು. ಹೀಗೆ ಮಾಡಿದಾಗ ಜೀವನವು ಶ್ರೇಷ್ಠತೆ, ಶುದ್ಧತೆ, ಸಮಾಧಾನ ಮತ್ತು ಮೋಕ್ಷಕ್ಕೆ ದಾರಿ ತೋರಿಸುತ್ತದೆ. ಬಹಳ ಮಂದಿ ಯೋಗ ಅಥವಾ ಧ್ಯಾನವೆಂದರೆ ಜೀವನವನ್ನು ಬಿಟ್ಟು ಆಂತರಂಗದಲ್ಲಿ ಮಾತ್ರ ತೊಡಗಿಸಿಕೊಳ್ಳಬೇಕು ಎಂದು ಭಾವಿಸುತ್ತಾರೆ. ಆದರೆ ಈಶಾವಾಸ್ಯೋಪನಿಷತ್ತಿನ ತತ್ವವು ವಿಭಿನ್ನವಾಗಿದೆ. ನಿಜವಾದ ಯೋಗವು ಜೀವನದಲ್ಲಿಯೇ, ಸಂಸಾರದಲ್ಲಿಯೇ ನಿರಂತರ ಕರ್ಮ ಮಾಡುತ್ತಾ ಮನಸ್ಸನ್ನು ಸ್ಥಿರವಾಗಿಡುವುದೇ. ರೈತನ ಹೊಲದಲ್ಲಿ ಕೆಲಸ ಮಾಡುವುದು, ಶಿಕ್ಷಕರು ಮಕ್ಕಳಿಗೆ ಪಾಠ ಕಲಿಸುವುದು, ತಾಯಿ ಮಕ್ಕಳನ್ನು ನೋಡಿಕೊಳ್ಳುವುದು, ವೈದ್ಯನು ರೋಗಿಯನ್ನು ಗುಣಪಡಿಸುವುದು ಎಲ್ಲವೂ ಯೋಗ. ಈ ದೃಷ್ಟಿಯಿಂದ
ಕರ್ಮವು ಜೀವನಕ್ಕೆ ಶುದ್ಧತೆ, ಪವಿತ್ರತೆ, ಸಾರ್ಥಕತೆ ಮತ್ತು ಸಮಾಧಾನವನ್ನು ತರಬಲ್ಲದು. ಜೀವನದಲ್ಲಿ ಪ್ರತಿಯೊಂದು ಕರ್ತವ್ಯವನ್ನು ದೇವರಿಗೆ ಸಮರ್ಪಿಸಿದಂತೆ ಮಾಡಿದಾಗ ಪ್ರತಿಯೊಂದು ಕೆಲಸವೂ ಯಜ್ಞವಾಗುತ್ತದೆ. ಪ್ರತಿಯೊಂದು ಉಸಿರಾಟ, ಪ್ರತಿಯೊಂದು ಚಲನೆ, ಪ್ರತಿಯೊಂದು ಮಾತು, ಪ್ರತಿಯೊಂದು ಕಾರ್ಯವೂ ಶುದ್ಧತೆಯನ್ನು ತರಬಲ್ಲದು, ಮನಸ್ಸಿನಲ್ಲಿ ಶಾಂತಿಯನ್ನು ಉಂಟುಮಾಡಬಲ್ಲದು, ಆತ್ಮವನ್ನು ರಕ್ಷಣೆ ಮಾಡಬಲ್ಲದು. ಈ ರೀತಿಯಾಗಿ ನಡೆಸಿದ ಜೀವನದಲ್ಲಿ ಮನುಷ್ಯ ಕೇವಲ ಬದುಕುವುದಲ್ಲ, ತನ್ನ ಜೀವನದ ಮೂಲಕ ಆತ್ಮಾನುಭವವನ್ನು ಪಡೆಯುತ್ತಾನೆ ಮತ್ತು ಮುಕ್ತಿಯ ಅನುಭವಕ್ಕೆ ಸೇರುತ್ತಾನೆ. ಮಂತ್ರದಲ್ಲಿ ಹೇಳಿರುವ ಜಿಜೀವಿಷೇಚ್ಛತಂ ಸಮಾಹ್ ಎಂಬ ವಾಕ್ಯವು ದೀರ್ಘಾಯುಷ್ಯದ ಆಶೆಯನ್ನು ಸೂಚಿಸುತ್ತದೆ. ಆದರೆ ದೀರ್ಘಾಯುಷ್ಯವು ಫಲಪ್ರದವಾಗಲು ಅದು ಕೇವಲ ದೇಹದ ಜೀವಂತಿಕೆಗೆ ಸಂಬಂಧಪಟ್ಟದ್ದು ಅಲ್ಲ. ಕರ್ಮಯುಕ್ತ, ನಿಷ್ಕಾಮ, ಧರ್ಮಪರವಾದ, ಶುದ್ಧ ಮನಸ್ಸಿನ ಜೀವನವಾಗಿರಬೇಕು. ನಿಸ್ವಾರ್ಥ, ಅಹಂಕಾರವಿಲ್ಲದ, ಸಮರ್ಪಿತ ಜೀವನದಲ್ಲಿ ಜೀವನದ ಪ್ರತಿಯೊಂದು ಕ್ಷಣವೂ ಶ್ರೇಷ್ಠತೆ, ಶಾಂತಿ, ಸಾರ್ಥಕತೆ ಮತ್ತು ಮುಕ್ತಿಗೆ ದಾರಿ ತೋರಿಸುತ್ತದೆ. ಈ ಶ್ಲೋಕವು ಬದುಕಿನ ಅತ್ಯಂತ ಮುಖ್ಯವಾದ ತತ್ವವನ್ನು ವಿವರಿಸುತ್ತದೆ. ಬದುಕು ಕರ್ಮ ಮಾರ್ಗದಲ್ಲಿ ಸಾರ್ಥಕ. ಕರ್ಮವನ್ನು ನಿಷ್ಕಾಮವಾಗಿ, ಫಲಾಪೇಕ್ಷೆಯಿಲ್ಲದೆ, ಕರ್ತವ್ಯ ಭಾವದಿಂದ ಮಾಡಿದಾಗ ಕರ್ಮದಿಂದ ಹೊಂದಿಕೆ ಆಗುವುದಿಲ್ಲ. ಪ್ರತಿಯೊಂದು ಕರ್ಮವು ನಮ್ಮನ್ನು ಬೆಳಗಿಸುತ್ತದೆ, ಜೀವನಕ್ಕೆ ಶ್ರೇಷ್ಠತೆ ತರುತ್ತದೆ, ಮನಸ್ಸನ್ನು ಶುದ್ಧಗೊಳಿಸುತ್ತದೆ, ಆತ್ಮಾನುಭವಕ್ಕೆ ದಾರಿ ತೋರಿಸುತ್ತದೆ. ಜೀವನವು ಸಂಕಷ್ಟ, ಅಸಮಾಧಾನ, ಅಹಂಕಾರದಿಂದ ಮುಕ್ತವಾಗುತ್ತದೆ, ಮನಸ್ಸು ಶಾಂತಿಯಾಗುತ್ತದೆ ಮತ್ತು ಮನುಷ್ಯನು ಮುಕ್ತಿಯ ಹಾದಿಯಲ್ಲಿ ಸಾಗುತ್ತಾನೆ. ಈಶಾವಾಸ್ಯೋಪನಿಷತ್ತಿನ ಮಂತ್ರವು ಕೇವಲ ತತ್ವಶಾಸ್ತ್ರವಲ್ಲ, ಇದು ಜೀವನ ಮಾರ್ಗದರ್ಶಿಯೂ ಆಗಿದೆ. ಅದು ತಿಳಿಸುತ್ತದೆ, ನಾವು ಬದುಕುವುದನ್ನು ಸಂಕಷ್ಟದಿಂದ, ಅಸಮಾಧಾನದಿಂದ ದೂರ ಹೋಗಲು ಪ್ರಯತ್ನಿಸುವುದರಿಂದ ಅಲ್ಲ, ಬದಲಾಗಿ ನಿಷ್ಕಾಮ, ಸಮರ್ಪಿತ, ಧರ್ಮಪರ, ಶುದ್ಧ ಮನಸ್ಸಿನ ಮೂಲಕ ಜೀವನವನ್ನು ನಡೆಸಿದಾಗ ಮಾತ್ರ ಜೀವನವು ಸಾರ್ಥಕ, ಪವಿತ್ರ, ಮುಕ್ತಿಯಿಂದ ಕೂಡಿದವೂ ಆಗುತ್ತದೆ. ಪ್ರತಿಯೊಂದು ಕ್ಷಣವೂ ಕರ್ತವ್ಯವಾಗುತ್ತದೆ, ಪ್ರತಿಯೊಂದು ಕಾರ್ಯವೂ ಯಜ್ಞವಾಗುತ್ತದೆ, ಪ್ರತಿಯೊಂದು ಉಸಿರಾಟವೂ ಶುದ್ಧ ಮನಸ್ಸಿನ ಮಾರ್ಗವನ್ನು ತೋರಿಸುತ್ತದೆ ಮತ್ತು ಪ್ರತಿಯೊಂದು ಕರ್ಮವೂ ಜೀವನದಲ್ಲಿ ಶ್ರೇಷ್ಠತೆ, ಪವಿತ್ರತೆ ಮತ್ತು ಮುಕ್ತಿಯನ್ನು ತರುತ್ತದೆ. ಈ ಶ್ಲೋಕವು ಕಲಿಸುತ್ತದೆ, ಜೀವನವು ಕೇವಲ ಬದುಕುವುದಕ್ಕೆ ಮಾತ್ರವಲ್ಲ, ಆತ್ಮವನ್ನು ಅರಿಯಲು, ಮನಸ್ಸನ್ನು ಶುದ್ಧಗೊಳಿಸಲು, ಕರ್ಮದ ಮೂಲಕ ಮುಕ್ತಿಯನ್ನು ಪಡೆಯಲು ಹಾಗೂ ಸಂಕಷ್ಟಗಳಿಂದ ಮತ್ತು ಬಂಧನದಿಂದ ಮುಕ್ತವಾಗಲು ಮಾರ್ಗವಾಗಿದೆ. ಜೀವನದಲ್ಲಿ ನಾವು ಎಲ್ಲಿ ಇದ್ದರೂ, ಯಾವ ಕೆಲಸದಲ್ಲಿಯೇ ತೊಡಗಿಸಿಕೊಂಡರೂ, ನಿಷ್ಕಾಮ ಮನಸ್ಸಿನಿಂದ, ಸಮರ್ಪಿತ ಭಾವದಿಂದ, ಕರ್ತವ್ಯ ಭಾವದಿಂದ ಮಾಡಿದಾಗ ಜೀವನವು ಯಜ್ಞವಾಗುತ್ತದೆ, ಮನಸ್ಸು ರಕ್ಷಣೆಯಾಗುತ್ತದೆ ಮತ್ತು ಆತ್ಮಾನುಭವಕ್ಕೆ ದಾರಿ ತೋರಿಸುತ್ತದೆ. ಈಶಾವಾಸ್ಯೋಪನಿಷತ್ತಿನ ದ್ವಿತೀಯ ಮಂತ್ರವು ಮಾನವ ಜೀವನದ ಆಳವಾದ ಪ್ರಶ್ನೆಗಳಿಗೆ ಅತ್ಯಂತ ಸ್ಪಷ್ಟವಾದ ಉತ್ತರವನ್ನು ನೀಡುತ್ತದೆ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಂ ಸಮಾಹ ಏವಂ ತ್ವಯಿ ನಾಣ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೆ ಎಂಬ ಈ ವಾಕ್ಯವು ಬದುಕಿನ ತತ್ವವನ್ನು ಸರಳವಾಗಿ ಆದರೆ ಆಳವಾಗಿ ವಿವರಿಸುತ್ತದೆ. ಮನುಷ್ಯನು ಹುಟ್ಟಿದ ಕ್ಷಣದಿಂದಲೇ ಕರ್ಮಗಳಲ್ಲಿ ತೊಡಗಿಸಿಕೊಂಡಿರುತ್ತಾನೆ. ಉಸಿರಾಟ, ನಡೆ, ಮಾತು, ಓದು, ಕೆಲಸ, ಸೇವೆ ಎಲ್ಲವೂ ಕರ್ಮಗಳೇ. ಜೀವನವು ನಿರಂತರ ಚಲನೆಯಲ್ಲಿಯೇ ಸಾಗುತ್ತದೆ. ಆದರೆ ಈ ಕರ್ಮಗಳು ನಮ್ಮನ್ನು ಬಂಧಿಸುತ್ತವೆ ಎಂಬ ಭಯವೂ ಸದಾ ಇರುತ್ತದೆ. ನಾನು ಮಾಡುತ್ತಿದ್ದೇನೆ ಎಂಬ ಅಹಂಕಾರ, ನನಗೆ ಫಲ ಸಿಕ್ಕಬೇಕು ಎಂಬ ಆಸಕ್ತಿ ಇವುಗಳೇ ಬಂಧನಕ್ಕೆ ಕಾರಣವಾಗುತ್ತವೆ. ಈ ಮಂತ್ರವು ಹೇಳುವುದು, ಕರ್ಮವನ್ನು ತ್ಯಜಿಸಬೇಡಿ, ಬದಲಾಗಿ ನಿಷ್ಕಾಮ ಮನಸ್ಸಿನಿಂದ, ಕರ್ತವ್ಯ ಭಾವದಿಂದ ದೇವರಿಗೆ ಸಮರ್ಪಿಸಿದಂತೆ ಮಾಡಿ. ಹೀಗೆ ಮಾಡಿದಾಗ ಕರ್ಮವು ಬಂಧನವಾಗುವುದಿಲ್ಲ, ಅದು ಶುದ್ಧತೆಯನ್ನು, ಪವಿತ್ರತೆಯನ್ನು, ಸಮಾಧಾನವನ್ನು ತರಬಲ್ಲದು. ಬಹಳ ಮಂದಿ ಯೋಗ ಅಥವಾ ಧ್ಯಾನವೆಂದರೆ ಲೋಕವನ್ನು ಬಿಟ್ಟು ಎಲ್ಲ ಕೆಲಸಗಳನ್ನು ಬಿಡಿ,
ಕೇವಲ ಅಂತರಂಗದಲ್ಲಿ ತೊಡಗಿಸಿಕೊಂಡು ಮುಕ್ತಿ ಪಡೆಯಬೇಕು ಎಂದು ಭಾವಿಸುತ್ತಾರೆ. ಆದರೆ ಈಶಾವಾಸ್ಯೋಪನಿಷತ್ತಿನ ತತ್ವವು ವಿಭಿನ್ನವಾಗಿದೆ. ನಿಜವಾದ ಯೋಗವು ಜೀವನದಲ್ಲಿಯೇ ಸಂಸಾರದಲ್ಲಿಯೇ ನಿರಂತರ ಕರ್ಮ ಮಾಡುತ್ತಾ ಮನಸ್ಸನ್ನು ಸ್ಥಿರವಾಗಿಡುವುದೇ. ರೈತನ ಹೊಲದಲ್ಲಿ ಕೆಲಸ ಮಾಡುವುದು, ಶಿಕ್ಷಕರು ಮಕ್ಕಳಿಗೆ ಪಾಠ ಕಲಿಸುವುದು, ತಾಯಿ ಮಕ್ಕಳನ್ನು ನೋಡಿಕೊಳ್ಳುವುದು, ವೈದ್ಯನು ರೋಗಿಯನ್ನು ಗುಣಪಡಿಸುವುದು ಎಲ್ಲವೂ ಯಜ್ಞವಾಗಿದೆ. ಪ್ರತಿಯೊಂದು ಕಾರ್ಯವೂ ದೇವರಿಗೆ ಸಮರ್ಪಿತವಾಗಿದ್ದಾಗ ಅದು ಯಜ್ಞವಾಗುತ್ತದೆ. ಪ್ರತಿಯೊಂದು ಉಸಿರಾಟ, ಪ್ರತಿಯೊಂದು ಚಲನೆ, ಪ್ರತಿಯೊಂದು ಮಾತು, ಪ್ರತಿಯೊಂದು ಕಾರ್ಯವೂ ಶುದ್ಧತೆಯನ್ನು ತರಬಲ್ಲದು, ಮನಸ್ಸಿನಲ್ಲಿ ಶಾಂತಿಯನ್ನು ಉಂಟುಮಾಡಬಲ್ಲದು, ಆತ್ಮವನ್ನು ಬೆಳಗಿಸಬಲ್ಲದು. ಈ ರೀತಿಯಾಗಿ ನಡೆಸಿದ ಜೀವನದಲ್ಲಿ ಮನುಷ್ಯ ಕೇವಲ ಬದುಕುವುದಲ್ಲ, ತನ್ನ ಜೀವನದ ಮೂಲಕ ಆತ್ಮಾನುಭವವನ್ನು ಪಡೆಯುತ್ತಾನೆ ಮತ್ತು ಮುಕ್ತಿಯ ಅನುಭವಕ್ಕೆ ಸೇರುತ್ತಾನೆ. ಮಂತ್ರದಲ್ಲಿ ಹೇಳಿರುವ ಜಿಜೀವಿಷೇಚ್ಛತಂ ಸಮಾಃ ಎಂಬ ವಾಕ್ಯವು ದೀರ್ಘಾಯುಷ್ಯದ ಆಶೆಯನ್ನು ಸೂಚಿಸುತ್ತದೆ. ಆದರೆ ದೀರ್ಘಾಯುಷ್ಯವು ಫಲಪ್ರದವಾಗಲು ಅದು ಕೇವಲ ದೇಹದ ಜೀವಂತಿಕೆಗೆ ಸಂಬಂಧಪಟ್ಟದ್ದು ಅಲ್ಲ. ಕರ್ಮಯುಕ್ತ, ನಿಷ್ಕಾಮ, ಧರ್ಮಪರವಾದ, ಶುದ್ಧ ಮನಸ್ಸಿನ ಜೀವನವಾಗಿರಬೇಕು. ನಿಸ್ವಾರ್ಥ, ಅಹಂಕಾರವಿಲ್ಲದ, ಸಮರ್ಪಿತ ಜೀವನದಲ್ಲಿ ಜೀವನದ ಪ್ರತಿಯೊಂದು ಕ್ಷಣವೂ ಶ್ರೇಷ್ಠತೆ, ಶಾಂತಿ, ಸಾರ್ಥಕತೆ ಮತ್ತು ಮುಕ್ತಿಗೆ ದಾರಿ ತೋರಿಸುತ್ತದೆ. ಬದುಕು ಕೇವಲ ಸುಖಕ್ಕಾಗಿ ಅಲ್ಲ, ಬದುಕು ಆತ್ಮವನ್ನು ಅರಿಯಲು, ಮನಸ್ಸನ್ನು ಶುದ್ಧಗೊಳಿಸಲು, ಕರ್ಮದ ಮೂಲಕ ಮುಕ್ತಿಯನ್ನು ಪಡೆಯಲು, ಸಂಕಷ್ಟಗಳಿಂದ ಮತ್ತು ಬಂಧನದಿಂದ ಮುಕ್ತವಾಗಲು ಮಾರ್ಗವಾಗಿದೆ. ಈ ಮಂತ್ರವು ಕಲಿಸುತ್ತದೆ, ಜೀವನವು ಕೇವಲ ಬದುಕುವುದಕ್ಕೆ ಮಾತ್ರವಲ್ಲ, ಆತ್ಮಾನುಭವವನ್ನು ಪಡೆಯಲು, ಮುಕ್ತಿಯ ಹಾದಿಯಲ್ಲಿ ಸಾಗಲು ಒಂದು ಅವಕಾಶವಾಗಿದೆ. ಪ್ರತಿಯೊಂದು ಕರ್ಮವನ್ನು ನಿಷ್ಕಾಮ ಮನಸ್ಸಿನಿಂದ, ಸಮರ್ಪಿತ ಭಾವದಿಂದ, ಕರ್ತವ್ಯ ಭಾವದಿಂದ ಮಾಡಿದಾಗ ಜೀವನವು ಯಜ್ಞವಾಗುತ್ತದೆ, ಮನಸ್ಸು ಶುದ್ಧವಾಗುತ್ತದೆ, ಆತ್ಮವು ಬೆಳಗುತ್ತದೆ ಮತ್ತು ಮನುಷ್ಯನು ಮುಕ್ತಿಯ ಹಾದಿಯಲ್ಲಿ ಸಾಗುತ್ತಾನೆ. ಈಶಾವಾಸ್ಯೋಪನಿಷತ್ತಿನ ದ್ವಿತೀಯ ಮಂತ್ರವು ಕೇವಲ ತತ್ವಶಾಸ್ತ್ರವಲ್ಲ, ಅದು ಜೀವನ ಮಾರ್ಗದರ್ಶಿಯೂ ಆಗಿದೆ. ಅದು ತಿಳಿಸುತ್ತದೆ, ನಾವು ಬದುಕುವುದನ್ನು ಸಂಕಷ್ಟದಿಂದ, ಅಸಮಾಧಾನದಿಂದ ದೂರ ಹೋಗಲು ಪ್ರಯತ್ನಿಸುವುದರಿಂದ ಅಲ್ಲ, ಬದಲಾಗಿ ನಿಷ್ಕಾಮ, ಸಮರ್ಪಿತ, ಧರ್ಮಪರ, ಶುದ್ಧ ಮನಸ್ಸಿನ ಮೂಲಕ ಜೀವನವನ್ನು ನಡೆಸಿದಾಗ ಮಾತ್ರ ಜೀವನವು ಸಾರ್ಥಕ, ಪವಿತ್ರ, ಮುಕ್ತಿಯಿಂದ ಕೂಡಿದವೂ ಆಗುತ್ತದೆ. ಪ್ರತಿಯೊಂದು ಕ್ಷಣವೂ ಕರ್ತವ್ಯವಾಗುತ್ತದೆ, ಪ್ರತಿಯೊಂದು ಕಾರ್ಯವೂ ಯಜ್ಞವಾಗುತ್ತದೆ, ಪ್ರತಿಯೊಂದು ಉಸಿರಾಟವೂ ಶುದ್ಧ ಮನಸ್ಸಿನ ಮಾರ್ಗವನ್ನು ತೋರಿಸುತ್ತದೆ ಮತ್ತು ಪ್ರತಿಯೊಂದು ಕರ್ಮವೂ ಜೀವನದಲ್ಲಿ ಶ್ರೇಷ್ಠತೆ, ಪವಿತ್ರತೆ ಮತ್ತು ಮುಕ್ತಿಯನ್ನು ತರುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.